ಹಾಯ್ ಹಲೋ ವಿದ್ಯಾರ್ಥಿಗಳೇ, KCD ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಟುಡೇ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಕೂಡ ನಿನ್ನೆ ಮೊನ್ನೆ ನೈಟಿಂದನೂ ಕೂಡ ವೇಟ್ ಮಾಡಿ ಸಾಕಾಗಿಬಿಟ್ಟಿದೆ. ಇವತ್ತು ಎಷ್ಟೋ ಹುಡುಗರು ಅಡ್ಮಿಷನ್ ಕೂಡ ಹೋಗ್ತೀರ ಗೊತ್ತಿದೆ, ಯಾಕಂದರೆ ಎಲ್ಲನೂ ಕೂಡ ನಾರ್ಮಲ್ ಆಗಿದೆ ಈಗ. ಬಟ್ ಸ್ಟಿಲ್ ಕೆಲವೊಂದಿಷ್ಟು ಪ್ರೊಸೆಸ್ಸಲ್ಲಿ ಸ್ವಲ್ಪ ಅಡೆತಡೆಗಳು ಇದ್ದಾವೆ. ಇವತ್ತು ನಿಮಗೆ ಏನೆಲ್ಲ ಅಪ್ಡೇಟ್ಸ್ಗಳು ಇವತ್ತೇನಿದಾವೆ ಅದನ್ನ ಜಸ್ಟ್ ಒನ್ ಟೈಮ್ ರಿಮೈಂಡ್ ಮಾಡಿಬಿಟ್ಟು ನೆಕ್ಸ್ಟ್ ನೀವೆಲ್ಲ ಏನೆಲ್ಲ ಮಾಡಬೇಕಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಮೊದಲು ಬಂದುಬಿಟ್ಟು ಶೆಡ್ಯೂಲ್ ನೋಡ್ಕೊಂಡು ಬೇಡ, ಇನ್ನೊಂದು ಟೈಮ್ ಬೇಕಾದರೆ ನೀವು ಸ್ಟಿಲ್ ಏನು ಮಾಡ್ಬೋದು ಅಂತಂದರೆ ಇನ್ನೂ ಕೂಡ ನೀವೇ ಮಾಡ್ಬೋದು. ಚಾಯ್ಸ್ ಎಂಟ್ರಿ ಇನ್ನೂ ಕೂಡ ಮಾಡಿಲ್ಲ ಅಂತಂದರೆ ಇನ್ನೂ ಕೂಡ ಟೈಮ್ ಇದೆ. ಡೇಟ್ ಅಷ್ಟೇನು ಬಗ್ಗೆ ಇನ್ನೂ ಕೂಡ ಯಾವುದೇ ರೀತಿಯಾಗಿ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ. ಬಟ್ ಈ ಸದ್ಯಕ್ಕೆ ಇದೇ ಶೆಡ್ಯೂಲ್ ಫಾಲೋ ಮಾಡಬೇಕು. ನಾಳೆ 1 ಗಂಟೆವರೆಗೂ ಕೂಡ ನಾಳೆ 1 ಗಂಟೆವರೆಗೂ ಕೂಡ ನಿಮ್ಗೆ ಏನಿದೆ ಅಂತಂದರೆ ನೀವು ಚಾಯ್ಸ್ ಎಂಟ್ರಿ ಮಾಡಬಹುದು. ನಾಳೆ 1 ಗಂಟೆವರೆಗೂ ಕೂಡ ಚಾಯ್ಸ್ ಎಂಟ್ರಿ ಮಾಡಿ ನಾಳೆ ಸಾಯಂಕಾಲವರೆಗೂ ಅಂದ್ಕೊಳ್ಳಿ. ನಾಳೆ ಸಾಯಂಕಾಲವರೆಗೂ ಕೂಡ ಕೆಲವೊಂದಿಷ್ಟು ಹುಡುಗರು ದುಡ್ಡು ಪೇಮೆಂಟ್ ಮಾಡಿಲ್ಲ ಅಂತಂದರೆ ನಾಳೆ ಸಾಯಂಕಾಲವರೆಗೂ ಕೂಡ ಟೈಮ್ ಇರ್ತದೆ, ದುಡ್ಡು ಪೇಮೆಂಟ್ ಮಾಡಿ. ಬಟ್ ಚಾಯ್ಸ್ ಎಂಟ್ರಿ ಮಾತ್ರ ನಾಳೆ 2 ಗಂಟೆಗೆ ಕ್ಲೋಸ್ ಮಾಡಿಬಿಡಿ. ನೀವು ಚಾಯ್ಸ್ ಎಂಟ್ರಿನೇ ಮಾಡಿಲ್ಲ ಅಂತಂದರೆ ಸೀಡ್ ಸಿಕ್ಕು ಸಹಿತ ನೀವು ಚಾಯ್ಸ್ ಎಂಟ್ರಿನೇ ಮಾಡಿಲ್ಲ ಅಂತಂದ್ರೆ ನೆಕ್ಸ್ಟ್ ಯಾವುದೇ ರೀತಿ ನಿಮಗೆ ಥರ್ಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬೇಡಲ್ಲ. ಇನ್ ಕೇಸ್ ಚಾಯ್ಸು ಅಡ್ಮಿಷನ್ ಆಗ್ತಿರಂದ್ರೂ ಕೂಡ ಚಾಯ್ಸನ್ನು ಕೊಡಲೇಬೇಕು. ಸುಮ್ಗೆ ಅಡ್ಮಿಷನ್ ಕೂಡ ಮಾಡ್ಲಿಕ್ಕೆ ಬರಲ್ಲ. ಈಗ ಎಲ್ಲರೂ ಕೂಡ ಚಾಯ್ಸ್ 1, 2, 3 ಏನಾದರೂ ಕೊಡ್ರಿ. 1 ಕೊಟ್ಟರು ಸಹಿತ, 2 ಕೊಟ್ಟರು ಸಹಿತ, 3 ಕೊಟ್ಟರು ಸಹಿತ ಪೇಮೆಂಟ್ ಮಾಡಲೇಬೇಕು. ಅದು ನಾಳೆ ಸಾಯಂಕಾಲವರೆಗೂ ಕೂಡ ಟೈಮ್ ಇದೆ, ಅದನ್ನು ಕೂಡ ಮಾಡ್ಕೊರಿ, ಬೇಗನೆ ಮಾಡ್ಕೊರಿ. ಚಾಯ್ಸ್ 4 ಕೊಟ್ಟರಂದ್ರೂ ಎಕ್ಸಿಟ್ ಆಗ್ತಾರೆ, ಅವ್ರ ಬಗ್ಗೆ ಅಂತೂ ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ ನಾನು. ಸರಿ, ನಾಳೆವರೆಗೂ ಇದನ್ನು ಕೂಡ ನಾಳೆ ಪೇಮೆಂಟ್ ಲಾಸ್ಟ್ ಡೇಟ್ ಇರೋದು. ಸೊ ಹಂಗಾಗಿ ಇವತ್ತೇ ಏನು ಮಾಡಿರಿ, ಆಲ್ಮೋಸ್ಟ್ ಇವತ್ತೇ ಚಾಯ್ಸ್ ಎಂಟ್ರಿ ಮಾಡಿ ಇವತ್ತೇ ಪೇಮೆಂಟ್ ಮಾಡ್ಕೊಂಬಿಡಿ. ನೆಕ್ಸ್ಟ್ ಬಂದುಬಿಟ್ಟು ಕಾಸಿನ ಡಿಪಾಸಿಟ್ಟು ಕೂಡ ಯಾರೆಲ್ಲ ಚಾಯ್ಸ್ 3 ಕೊಡೋರು ಕೂಡ 10,000 ರೂಪಾಯಿ ಕಾಸಿನ ಡಿಪಾಸಿಟ್ಟು. ಬಟ್ ನನಗೊಂದು ಅರ್ಥ ಆಗ್ತಾ ಇರೋದಲ್ಲಿ ಏನು ಡೌಟ್ಸ್ಗಳಿದೆ ಅಂತಂದರೆ ಮಾತಾಡ್ತೀನಿ, ಎಲ್ಲರೂ ಏನೇನೆಲ್ಲ ಸಮಸ್ಯೆ ಆಗ್ತಿದೆ ಅಂತ ಅದನ್ನು ಕೂಡ ನಾಳೆನೇ ಲಾಸ್ಟ್ ಡೇಟ್ ಇರೋದು. ಕಾಸಿನ ಡಿಪಾಸಿಟ್ಟು 10,000 ರೂಪಾಯಿ ಚಾಯ್ಸ್ 3 ಕೊಡೋರು ಕೂಡ ಕಟ್ರಿ. ಅದಾದ ತಕ್ಷಣ ಕಂಫರ್ಮೇಷನ್ ಸ್ಲಿಪ್ ಡೌನ್ ಮಾಡ್ಕೊಳ್ಳೋಕ್ಕೆ 1 ಡೇ ಎಕ್ಸ್ಕ್ಲೂಸ್ ಕೊಟ್ಟಿದ್ದಾರೆ. ಪರವಾಗಿಲ್ಲ ಅಂತಂದರೆ ಈಗ ಚಾಯ್ಸ್ ಎಂಟ್ರಿ ಮಾಡಿ ಪೇಮೆಂಟ್ ಮಾಡ್ತೀರಾ. ಬಟ್ ಕಂಫರ್ಮೇಷನ್ ಸ್ಲಿಪ್ಪು ಕೂಡ 1 ಡೇ ಲೇಟಾಗಿ ಡೌನ್ ಮಾಡ್ಕೊತೀರ ಅಂತಂದರೆ ನೀವು 3ನೇ ತಾರೀಕು ಕೂಡ ಟೈಮ್ ಇದೆ. ಬಟ್ ಬಿಫೋರ್ 4 PM ಮಾಡಬೇಕು. ಅದಾದ ತಕ್ಷಣ ಬಿಫೋರ್ 5:30 ಆದರೆ 3 ನೀವು ಅಡ್ಮಿಷನ್ಗೆ ಹೋಗಬೇಕು. ಯಾರಿಗೂ ಇದು ಚಾಯ್ಸ್ 1 ಕೊಟ್ಟವ್ರಿಗೆ ಮಾತ್ರ ಕಂಫರ್ಮೇಷನ್ ಸ್ಲಿಪ್ ಬರೋದಾಯಿತು, ಅಡ್ಮಿಷನ್ ಆಗೋರು ಮಾತ್ರ. ಈ ಕಷ್ಟಪಟ್ಟು ಇಲ್ಲಿ ಸಮಯ ಅಭಾವ ಅದು ಇದೆ ಅಂತ ಹೇಳಿಬಿಟ್ಟು ಎಷ್ಟೊಂದು ಪ್ರಾಬ್ಲಮ್ ಮಾಡ್ತಿದ್ದಾರೆ ಅಂತಂದರೆ ಈಗ ಅದನ್ನೇ ಮಾತಾಡ್ತಿದ್ದೀನಿ. ಈ ಒಂದು ಲಿಂಕ್ ಥ್ರೂ ನಾವೆಲ್ಲ ಏನೀಗ ಚಾಯ್ಸ್ ಎಂಟ್ರಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ, ಎಷ್ಟು ಸಮಸ್ಯೆ ಆಗ್ತಿದೆ ಅಂತಂದರೆ ಈಗಾಗಲೇ ಚಾಯ್ಸು 1 ಕೊಟ್ಟವ್ರಿಗೆ ಕೆಳಗಡೆಯಲ್ಲಿ ಪೇಮೆಂಟ್ ಮಾಡಲಿಕ್ಕೆ ಆಪ್ಷನ್ಸ್ ಬರ್ತಿಲ್ಲ ಎಷ್ಟೋ ಹುಡುಗರಿಗೆ. ನನ್ನ ಕೆಲವೊಂದಿಷ್ಟು ಹುಡುಗರು ಬೇಕಾದ್ರೆ ಈ ಥರ ಪ್ರಾಬ್ಲಮ್ ಆಗ್ತಿರ್ಬೋದು ನಿಮಗೆ. ಅಂದರೆ ಪೇಮೆಂಟ್ ಮಾಡ್ಲಿಕ್ಕೆ ಅಂತ ಹೋದಾಗ ಚಾಲನ್ ಆಪ್ಷನ್ ಬರಬೇಕು ಅಥವಾ ಆನ್ಲೈನ್ ಪೇಮೆಂಟ್ ಯಾವುದಾದ್ರೂ ಆಪ್ಷನ್ಸ್ ಬರಬೇಕು, ಎರಡೂ ಕೂಡ ತೋರಿಸ್ತಿಲ್ಲ. ಯಾರಿಗೆ ಚಾಯ್ಸ್ 1 ಕೊಟ್ಟರೆ ಚಾಯ್ಸ್ 1 ಕೊಟ್ಬಿಟ್ಟಿರ, ಬಟ್ ಆದರೂ ಕೂಡ ಚಾಲನ್ ಆಪ್ಷನ್ನೇ ಬರ್ತಾ ಇಲ್ಲದು. ಬಟ್ ಚಾಯ್ಸ್ ಎಂಟ್ರಿ ವಾಪಸ್ ಇನ್ನೊಮ್ಮೆ ಏನಾದರೂ ಮಾಡಿ ಆಗಿಲ್ಲ ಅಂತ ನೋಡ್ಕೊಂಡ್ರೆ ನೀವು ಆಲ್ರೆಡಿ ಮಾಡಿದ್ದೀರ ಅಂತ ಕೇಳ್ತದೆ, ಆದರೆ ಪೇಮೆಂಟ್ ಆಪ್ಷನ್ಸ್ ತೋರಿಸ್ತಾ ಇಲ್ಲ. ಇದು ಭಾಳಷ್ಟು ಸಮಸ್ಯೆ ಆಗ್ತಿರೋದು. ಇನ್ನು ಕೇಸ್ ಚಾಲನ್ ಬಂದಿದ್ದರೂ ಸಹಿತ ಕೆಲವೊಂದಿಷ್ಟು ಹುಡುಗರಿಗೆ ಡೌನ್ಲೋಡ್ ಮಾಡ್ಲಿಕ್ಕೆ ಬರ್ತಾಯಿಲ್ಲ. ಸ್ಟಿಲ್ ಕೆಲವೊಬ್ರಿಗೆ ಬರ್ತಾಯಿಲ್ಲ, ಎಲ್ಲರಿಗೆ ಬರ್ತಾಯಿಲ್ಲ ಅಂತಲ್ಲ, ಬರ್ತಾ ಇದೆ. ಬಟ್ ಕೆಲವೊಂದಿಷ್ಟು ಹುಡುಗರಿಗೆ ಬರ್ತಾಯಿಲ್ಲ. ಕಂಫರ್ಮೇಷನ್ ಸ್ಲಿಪ್ಪು ಕೂಡ ಈ ಕಂಫರ್ಮೇಷನ್ ಸ್ಲಿಪ್ಪು ಕೂಡ ಇವು ನಾರ್ಮಲ್ ಆಗಿದೆ, ಯಾವುದೇ ರೀತಿ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾರೆಲ್ಲ ಪೇಮೆಂಟ್ ಮಾಡಿದರೆ ನಿಮ್ಗೆ ಕಂಫರ್ಮೇಷನ್ ಸ್ಲಿಪ್ ಬರ್ತಾ ಇದೆ, ಅದ್ರ ಬಗ್ಗೆ ಅಷ್ಟೊಂದೇನು ಹೇಳೋಲ್ಲ, ಇವಾಗ ಬರ್ತಾ ಇದೆ. ಬಟ್ ಇನ್ನೂ ಒಂದು ಕಾಶನ್ ಡಿಪಾಸಿಟ್ ಬಗ್ಗೆ ಮಾತಾಡಬೇಕು. ಅಲ್ಲಿ ಯಾವ ರೀತಿ ಬಂದಿದೆ ಅಂತಂದರೆ ನಿನ್ನ ಎಷ್ಟೊಂದು ಹುಡುಗರು ಪೇಸ್ ಮಾಡಿದ್ದಾರೆ ಅಂತಂದರೆ ಈಗ ಚಾಯ್ಸ್ ಏನು ಮಾಡಿದ್ರೆ 3 ಅನ್ನೋದು ಕೊಟ್ಟಿದ್ದಾರೆ. ಆಮೇಲೆ ಏನಪ್ಪ ಅಂದರೆ ಅವ್ರು ಹೇಳ್ದಂಗೆ 10K ಅನ್ನೋದು ಪೇಮೆಂಟು ತೋರಿಸ್ಬೇಕು. ಬಟ್ ಅದನ್ನು ಬಿಟ್ಟು ಎಷ್ಟು ತೋರಿಸ್ತಾ ಇದೆ, ಕೇವಲ 10 ರೂಪಾಯಿ ತೋರಿಸ್ತಾ ಇದೆ ಅದು. ನಿಮ್ಗೆ ಎಷ್ಟೋ ಹುಡುಗರು ಇದೇ ರೀತಿ ಇರ್ಬೋದು, ಚಾಯ್ಸ್ 3 ಕೊಟ್ಟವ್ರಿಗೆ ಕೇವಲ 10 ರೂಪಾಯಿ ತೋರಿಸ್ತಾ ಇದೆ. ಸೊ ಇದನ್ನು ಕೂಡ ಪ್ರಾಬ್ಲಮ್ಮೇ, ಯಾಕಂದ್ರೆ ಅವರು ಮೆನ್ಷನ್ ಮಾಡಿದ್ದು 10,000, ಬಟ್ ತೋರಿಸ್ತಾ ಇರೋದು 10 ರೂಪಾಯಿ. ಪೇಮೆಂಟ್ ಮಾಡಲಿಕ್ಕೂ ಬರ್ತಾ ಇದೆ. ಮಾಡಿ ಆದ ತಕ್ಷಣ ಆಯ್ತು, ಮುಗಿದೋಯ್ತದೆ ಅಷ್ಟೇ. ಮತ್ತು ಪೇಮೆಂಟ್ ಡೀಟೇಲ್ಸು ಅದೆಲ್ಲ ಕೂಡ ವಾಪಸ್ ಚೆಕ್ಔಟ್ ಮಾಡ್ಕೊಳ್ಳೋಕ್ಕೂ ಏನೂ ಬರ್ತಾಯಿಲ್ಲ. ಸೊ ಹಾಗಾಗಿ ಸಮಸ್ಯೆ ಇದ್ದಾವೆ, ಇಲ್ಲಂತಲ್ಲ. ಬಟ್ ಇವತ್ತು ಸಾಲ್ವ್ ಆಗ್ಬೋದು. ಇವತ್ತು ಯಾಕಂದರೆ ಕೆ ಆಫೀಸ್ ಫುಲ್ ಓಪನ್ ಆಗ್ಬೋದು. ನಿನ್ನೆ ಬ್ಯಾಕ್ ಎಂಡಲ್ಲಿ ಮೇ ಬಿ ಸಂಡೇ ಇರೋ ಕಾರಣ ಜಾಸ್ತಿ ಜನ ವರ್ಕ್ ಮಾಡಿರಲಿಕ್ಕಿಲ್ಲ. ಇವತ್ತು 10 o'clock ಮೇಲೆ ಅಥವಾ 11-12 ಗಂಟೆಗೆ ಎಲ್ಲ ಪ್ರಾಬ್ಲಮು ಸಾಲ್ವ್ ಆಗ್ತವೆ. ಸೊ ಹಂಗಾಗಿ ಇವತ್ತೆಲ್ಲನೂ ಕೂಡ ಹೋಗಿಬಿಟ್ಟು 1 ಟೈಮ್ ರೀಚೆಕ್ಔಟ್ ಮಾಡ್ಕೊರಿ. ಎಲ್ಲನೂ ಕೂಡ ನಿನ್ನೆ ಏನೆಲ್ಲ ಮಾಡಿದ್ರಿ ಇವತ್ತೆಲ್ಲನೂ ಕೂಡ ರೀಚೆಕ್ಔಟ್ ಮಾಡ್ಕೊರಿ, ಎಲ್ಲನೂ ಕೂಡ ಸಾಲ್ವ್ ಆಗ್ತದೆ. ಹೋಗಿಬಿಟ್ರು ಮೊದಲು ನೀವು ಚಾಯ್ಸ್ ಎಂಟ್ರಿ ಮಾಡಿ, ಆಯಿತಾ? ಚಾಯ್ಸ್ ಎಂಟ್ರಿ ಮಾಡಿರಿ. ನಿಮಗೆ ಸಂಬಂಧಪಟ್ಟಾಗಿ ಏನಾದರೂ ಡೌಟ್ಸ್ಗಳಿತ್ತಂತಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕ್ರಿ. ಇನ್ನೂ ಒಂದು 2 hour ಬಿಟ್ಟು ನಿಮಗೆ ಲೈವ್ ಡೆಮೋ ಮಾಡ್ತೀನಿ. ಯಾರಿಗೆ ಚಾಯ್ಸ್ 2 and 3 ಕೊಟ್ಟರೆ ಲೈವ್ ಡೆಮೋ ಚಾಯ್ಸ್ 1 ಕೊಟ್ಟರು ಅಂತ ಮಾಡಿದ್ದೀನಿ, ಕಮೆಂಟ್ ಬಾಕ್ಸಲ್ಲಿ ಇರ್ತದೆ, ನೋಡ್ಕೊರಿ. ಬಾಯ್.